ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಪ್ರಿಯತಮೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ತಡರಾತ್ರಿ ನಡೆದಿದೆ. ಕಡಕಲಾಟ ಗ್ರಾಮದ 19 ವರ್ಷದ ಲಕ್ಷ್ಮಿ ಅನ್ನುವಾಕೆ ಮೃತಪಟ್ಟಿರುವಂತಹ ಯುವತಿ. ಘಟಪ್ರಭಾ ಆಸ್ಪತ್ರೆಗೆ ದಾಖಲಾಗಿರುವ ಪ್ರಿಯಕರ ಮಹಾಂತೇಶ್ ಗೋರ್ಪಡೆಯ ಸ್ಥಿತಿ ಕೂಡ ಗಂಭೀರವಾಗಿದೆ. ಲಕ್ಷ್ಮಿ ಹಾಗೂ ಮಹಾಂತೇಶ್ ಗೋರ್ಪಡೆ ಹುಕ್ಕೇರಿಯ ಎಸ್ಕೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಪರಸ್ಪರ ಪ್ರೀತಿ ಕೂಡ ಮಾಡ್ತಾ ಇದ್ರು. ಆದರೆ ಮೃತ ಲಕ್ಷ್ಮಿಗೆ ಪೋಷಕರು ಬೇರೆ ಮದುವೆಯನ್ನ ಮಾಡೋಕೆ ಮುಂದಾದ ಕಾರಣ ಇಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ತನಿಖೆ ಈಗ ನಡೀತಾ ಇದೆ. ಹುಕ್ಕೇರಿಯ ಎಸ್ಕೆ ಕಾಲೇಜಿನಲ್ಲಿ ಇಬ್ರು ಕೂಡ ಯುವಕ ಯುವತಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಲಕ್ಷ್ಮಿ ಮಹಾಂತೇಶ್ ಘೋರ್ಪಡೆ ಪರಸ್ಪರ ಪ್ರೀತಿಸ್ತಾ ಇದ್ರು. ಇವರ ಪ್ರೀತಿಗೆ ಯುವತಿಯ ಪೋಷಕರಿಂದ ವಿರೋಧ ವ್ಯಕ್ತವಾಯಿತು. ಆಕೆಗೆ ಬೇರೆ ಮದುವೆ ಮಾಡೋಕೆ ಮನೆಯವರು ಮುಂದಾದರು. ಹೀಗಾಗಿ ತಮ್ಮ ಪ್ರೀತಿಯನ್ನ ಬಿಟ್ಟುಕೊಡೋಕೆ ಇಷ್ಟಪಡದ ಈ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟರು. ಇದೀಗ ಯುವತಿ ಬಲಿಯಾಗಿದ್ದು ಯುವಕ ಮಹಾಂತೇಶ್ ಗೋರ್ಪಡೆ ಈಗ ಪರಿಸ್ಥಿತಿ ಗಂಭೀರವಾಗಿದೆ. ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸಂಬಂಧಪಟ್ಟಂತೆ? ಮಾಲ್ತೇಶ್ ಏನು ಕಡಕಲಾಟ ಗ್ರಾಮದ ಈ ಮಹಾಂತೇಶ್ ಮತ್ತು ಹಾಗೆ ಲಕ್ಷ್ಮಿ ಏನಿದ್ದಾರೆ ಇವರಿಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಕ್ಕಂಥವ್ರು. ಪ್ರಮುಖವಾಗಿ ಹುಕ್ಕೇರಿ ತಾಲೂಕಿನ ಎಸ್ಕೆ ಕಾಲೇಜಿನಲ್ಲಿ ಇವರು ವ್ಯಾಸಂಗ ಮಾಡ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮಿಗೆ ಅವರ ಪೋಷಕರು ಏನಂತಂದ್ರೆ ಬೇರೆ ಕಡೆ ವರವನ್ನ ಹುಡುಕುತ್ತಿರ್ತಾರೆ. ಈ ವಿಚಾರದಲ್ಲಿ ಬಹಳಷ್ಟು ಏನಂತಂದ್ರೆ ಪೋಷಕರಿಗೆ ವಿರೋಧವನ್ನ ಲಕ್ಷ್ಮಿ ಕಟ್ಕೊಂಡಿರ್ತಾಳೆ. ಆದ್ರೂ ಅದಕ್ಕೆ ಯಾವುದೇ ರೀತಿ ಸೊಪ್ಪು ಹಾಕದೆ ಏನಂತಂದ್ರೆ ಪೋಷಕರು ಒಂದು ವರನ ಹುಡುಕಾಟದಲ್ಲಿ ತೊಡಗಿದ್ರಿಂದ ಬೇಸತ್ತು ನಿನ್ನೆ ತಡರಾತ್ರಿ ಏನಂತಂದ್ರೆ ಈ ಇಬ್ಬರು ಪ್ರೇಮಿಗಳು ಏನಂತಂದ್ರೆ ಹುಕ್ಕೇರಿಯಲ್ಲಿ ವಿಷವನ್ನ ಸೇವನೆ ಮಾಡ್ತಾರೆ. ಅದಾದ ನಂತರ ಇವರನ್ನ ತಕ್ಷಣ ಏನಂತಂದ್ರೆ ಇವರಿಬ್ಬರು ಬಿದ್ದು ಹೊರಳಾಡ್ತಾ ಇರುವುದನ್ನ ಗಮನಿಸಿದ ಸಾರ್ವಜನಿಕರು ತಕ್ಷಣ ಇವರನ್ನ ಏನು ಘಟಪ್ರಭಾದಲ್ಲಿರುವಂತ ಕರ್ನಾಟಕ ಹೆಲ್ತ್ ಸೆಂಟರ್ಗೆ ಏನಂತಂದ್ರೆ ಇವರನ್ನ ಸ್ಥಳಾಂತರವನ್ನ ಮಾಡ್ತಾರೆ. ಮಾಡಿದ ನಂತರ ಅಲ್ಲಿ ಏನು ಚಿಕಿತ್ಸೆ ಫಲಕಾರಿಯಾಗದೆ ಲಕ್ಷ್ಮಿ ಸಾವನ್ನಪ್ಪಿರುವಂತದ್ದು. ಈಗ ಏನು ಪ್ರಿಯತಮ ಮಹಾಂತೇಶ್ ಏನು ಇದ್ದಾನೆ ಗೋರ್ಪಡೆ ಆತನಿಗೆ ಏನಂತಂದ್ರೆ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಪರಿಸ್ಥಿತಿ ಗಂಭೀರವಾಗಿದೆ.